ಈಗ ಹೊರಗಡೆ ಬಂದಿರೋ ಕೆಲವೊಂದಿಷ್ಟು ಸ್ಪರ್ಧಿಗಳು ಗಿಲ್ಲಿ ಗೆಲ್ತಾನೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಸ್ಪರ್ಧಿಗಳು ಈಗ ರೀಸೆಂಟ್ ಆಗಿ ಬಂದವರೆಲ್ಲ ಹೇಳ್ತಾರೆ ಇಲ್ಲಿ ನೋಡೋರ್ಗೆ ಗೊತ್ತಾಗೋದಿಲ್ಲ ಅವ್ನು ಎಷ್ಟು ಟಾರ್ಚರ್ ಕೊಡ್ತಾನೆ ಅಂತ, ನಮ್ಗೆ ಬಹಳ ಟಾರ್ಚರ್ ಕೊಡ್ತಾನೆ, ಹಂಗಾಗಿ ನಾವು ನಾಮಿನೇಟ್ ಮಾಡ್ತಾ ಇದ್ದು ಅಂತ ಹೇಳ್ತಾರೆ. ಉದಾಹರಣೆಗೆ ಡಾಕ್ ಸತೀಶ್ ಅವರು ಹೇಳಿ, ಡಾಕ್ ಸತೀಶ್ ಅವರು ಅಲ್ವಾ, ಅವರು ಒಂದು ಮಾತಂತಾರೆ, ನಾನು ಪಾಸಿಟಿವೋ ನೆಗೆಟಿವೋ ಒಟ್ಟಿನಲ್ಲಿ ಟ್ರೋಲ್ ಓಡ್ತಾ ಇರಬೇಕು ಅಂತಾರೆ. ಅವರು ಮೈಂಡ್ ಇರೋದು ಒಂದೇ, ಒಳ್ಳೆಯವನಾಗ ಕೆಟ್ಟವನಾಗ ಒಟ್ಟಿನಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರಬೇಕು ಅಂತ ಅಂತಾರೆ. ಅವ್ರ ಅಭಿಪ್ರಾಯ ನೀವು ತಿಳ್ಕೊಳ್ಳಿ ಮೇಡಮ್ ಅವರೇ. ಹಂಗಂದ್ರೆ ಅಭಿಪ್ರಾಯ ಏನ್ ಹೇಳಿ, ಟ್ರೆಂಡಿಂಗು ನೆಗೆಟಿವ್ ಪಾಸಿಟಿವ್, ಅವ್ರ ಬಾತ್ರೂಮ್ ತೊಳೆಯೋದಾಗಿರ್ಲಿ, ಇಲ್ಲಾಂದ್ರೆ ನಾಯಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಬಟ್ಟೆ 2 ಲಕ್ಷ ರೂಪಾಯಿ ಬಟ್ಟೆ ಅವೆಲ್ಲ ಹೇಳ್ತಾರ. ಈಗ ಡಾಕ್ ಸತೀಶ್ ಅವ್ರು 2 ಲಕ್ಷ ರೂಪಾಯಿ ಬಟ್ಟೆ ಹಾಕತ್ತಾರೆ. ನಮ್ಮ ಗಿಲ್ಲಿ ಅವ್ರು ಬರೀ 80 ರೂಪಾಯಿ ಬರೀನೇ ಕಲಿ ಬಿಡಿ. ಇನ್ನು ಕಲರ್ಸ್ ಕನ್ನಡ TRP ವಿಚಾರಕ್ಕೆ ಬರೋದಾದ್ರೂ ಕೂಡ ಪ್ರತಿ ಸೀಸನ್ಗಿಂತ ಹೈಯೆಸ್ಟ್ TRP ಬಂದಿರೋದು ಈ ಸೀಸನ್ಗೆ ಅಂತ ಹೇಳ್ತಾರೆ. ಆದ್ರೆ ಫ್ಯಾನ್ಸ್, ಗಿಲ್ಲಿ ಫ್ಯಾನ್ಸ್ ಹೇಳೋದೇನಂದ್ರೆ ಯಾಕೆ ಅಲ್ಲ ಅಷ್ಟೊಂದ್ ಜನ ಇದಾರಲ್ಲ, ಗಿಲ್ಲಿಯಿಂದನೇ TRP ಬಂತು ಅಂತ ಹೆಂಗ್ ಹೇಳ್ತೀರಾ ನೀವು? ಗಿಲ್ಲಿಯಿಂದ ಬಿಗ್ ಬಾಸ್ ಇಂದ ಗಿಲ್ಲಿ ಈ ಸೀಸನ್ ಬಿಗ್ ಬಾಸ್ ಇಂದ ಗಿಲ್ಲಿಯಿಂದ ಬಿಗ್ ಬಾಸ್ ಅಲ್ವಲ್ಲ. ಸೊ ಹಂಗಾಗಿ ನೀವು ಗಿಲ್ಲಿಯಿಂದನೇ TRP ಬಂತು ಅಂತ ಹೇಳೋದು ಹೆಂಗೆ ಸರಿಯಾಗಿ? ನಾವು ಒಂದು ಸ್ಥಳಕ್ಕೆ ಹೋದ್ರೆ ಒಂದು ಬ್ಯಾನರ್ ಇಡಿದ್ರೆ, ಈ ರಾಜಕಾರಣಿಗಳು ಹೋದ್ರೆ 100 ಜನ 200 ಜನ ಸೇರ್ಬೇಕು ಅಂದ್ರೆ ಅದು ಹೆಚ್ಚು ಕಷ್ಟ ಇರ್ತದೆ. ಅಂಥದ್ರಲ್ಲಿ ನಮ್ಮ ಗಿಲ್ಲಿದು ಒಂದು ಬ್ಯಾನರ್ ಹಿಡಿದ್ರೆ ಸಾಕು, ಅಲ್ಲಿಂದ ನಾನು ನಮ್ಮ ಗಿಲ್ಲಿ ಫ್ಯಾನು ಅಂತ 100 ಜನ ಮುತ್ಕೊಂಡಿರೋದೇ ಎಷ್ಟೊಂದು ಜನ. ಅದಾದ್ಮೇಲೆ ಮೇಲ್ಕೋಟೆಗೆ ಹೋಗಿದ್ದೋ, ಮೇಲ್ಕೋಟೆಯಲ್ಲಿ ಸೈಕಲ್ ಯಾತ್ರೆ ಮಾಡಿದಾಗ ಚಿಕ್ಕ ಹುಡುಗ, ಯಾರೋ ಒಬ್ಬ ಹುಡುಗ, ತುಮಕೂರು ಹುಡುಗ, ಆ ಹುಡುಗ ಬಂದು, ಅಣ್ಣ ನಾನು ಗಿಲ್ಲಿ ಫ್ಯಾನು, ನಾನೀಗ 2ನೇ ಕ್ಲಾಸ್ ಓದ್ತಾ ಇದ್ದೀನಿ, ನನಗೆ ಗಿಲ್ಲಿ ಅಂದ್ರೆ ಇಷ್ಟ ಅಣ್ಣ, ಗಿಲ್ಲಿ ಗೆಲ್ಬೇಕು ಅಂತ ಅವನೇ ಸ್ವಯರ್ಜಿತವಾಗಿ ವಿಡಿಯೋ ಮಾಡಿಸ್ಕೊಂಡು ಹೋಗಿರೋದು ಉಂಟು. ಗಿಲ್ಲಿ ಬ್ಯಾನರ್ ಜೊತೆ ಫೋಟೋ ತಕೊಂಡು ತುಂಬಾ ಖುಷಿ ಪಟ್ಟಿರೋದು ಉಂಟು. ಅವ್ರ ಫ್ಯಾಮಿಲಿಯವರು ಅಷ್ಟೇ ತುಂಬಾ ಖುಷಿ ಪಟ್ರು. ಇದರಿಂದನೇ ಗೊತ್ತಾಗುತ್ತೆ ಗಿಲ್ಲಿ TRP ಹೆಂಗ್ ಓಡ್ತಿದೆ ಅಂತ. ಅಂದ್ರೆ ಗಿಲ್ಲಿ ಕ್ರೇಜ್ ಜಾಸ್ತಿ ಇದೆ. ಓಕೆ, ನಿಮ್ ಸೈಕಲ್ ಜಾಥಾ ಎಲ್ಲ ಮಾಡಿದ್ರೆ? ಪಾದಯಾತ್ರೆ ಮೈಸೂರಿಗೆ ನಡ್ಕೊ ಹೋಗಿದೆ ಮೇಡಮ್ ನಾನು. ಓಕೆ, ಮೈಸೂರು ನಡ್ಕೊ ಹೋಗಿದೆ. ಮೇಲ್ಕೋಟೆಗೆ ಮಂಡ್ಯ ಟು ಮೈಸೂರು ಚಾಮುಂಡಿ ಬೆಟ್ಟ, ತಿರ್ಗಾ ಮಂಡ್ಯ ಬಿದ್ರುಕೋಟೆ, ನಮ್ಮೂರು ಬಿದ್ರುಕೋಟೆ ಅಂತ, ಬಿದ್ರುಕೋಟೆ ಇಟ್ಟು ಮೇಲ್ಕೋಟೆ ಸೈಕಲ್ ಹೋಗಿದೆ. ತಿರ್ಗಾ ಮಂಡ್ಯ ಟು ಮಾದೇಶ್ವರ ಬೆಟ್ಟ ಬೈಕಲ್ಲಿ ಹೋಗಿದ್ದು. ಓಕೆ, ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಸೈಕಲ್ ಜಾಥಾ ಮಾಡ್ತಾ ಇದ್ದೀರಾ, ಒಟ್ನಲ್ಲಿ ಗೆದ್ದು ಬರ್ಲೇಬೇಕು. ಒಂದ್ ವೇಳೆ ಕಪ್ ಸಿಕ್ಕಿಲ್ಲ ಆದ್ರೆ ಎಷ್ಟು ಬೇಜಾರಾಗುತ್ತೆ. ಬಿಗ್ ಬಾಸ್ ಎಲ್ಲ ಅಂದ್ಬಿಡ್ತೀವಿ ಮೇಡಮ್, ನಿಜ ಅಷ್ಟೊಂದು ಬೇಜಾರಾಗುತ್ತೆ. ಯಾಕೆಂದ್ರೆ ಅಲ್ಲಿ ಬೇರೆ ಏನ್ ಸ್ಪರ್ಧಿಗಳಿದ್ರೆ ಅವರು ಕೂಡ ಸ್ವಲ್ಪ ಟಫೇ ಇದ್ದಾರೆ. ಈಗ ಅಶ್ವಿನಿ ಆಗಿರ್ಬಹುದು, ಅಥವಾ ಯಾಕೆಂದ್ರೆ ಹೊರಗಡೆಯಿಂದ ನಾವು ಬಿಗ್ ಬಾಸ್ ನೋಡ್ತಾ ಇರೋದ್ರಿಂದ ಅಶ್ವಿನಿ ಕೂಡ ಒಳ್ಳೆ ಸ್ಪರ್ಧಿ, ಮತ್ತೆ ಧನುಷ್ ಕೂಡ ಆಟ ಆಡ್ತಾರೆ, ಕಾವ್ಯ, ಗಿಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಗಿಲ್ಲಿನೇ ಗೆದ್ದು ಬರ್ತಾರೆ ಅಂತ ಹೆಂಗ್ ಹೇಳಲಿಕ್ಕೆ ಆಗುತ್ತೆ ಅಲ್ವಾ? ಬಟ್ ಗೆಲ್ದವ್ರೆ ತುಂಬಾ ಬೇಜಾರಾಗುತ್ತೆ. ಚಿಕ್ಕ ಮಕ್ಳಿಂದ ಹಿಡಿದು ಹಿರಿಯರವರೆಗೂ ಅವ್ನು ಗೆಲ್ಲುಗೋಸ್ಕರ ಎಷ್ಟೊಂದು ಜನ ಕಷ್ಟಪಡ್ತಾ ಇದ್ದಾರೆ, ದೇವಸ್ಥಾನದಲ್ಲಿ ಕೈ ಮುಗಿತಿದ್ದಾರೆ. ನಾವು ಮೇಲ್ಕೋಟೆಯಲ್ಲಿ ಕಲ್ಯಾಣಿ ಹತ್ರ ಹೋಗಿದ್ದೋ, ಕಲ್ಯಾಣಿ ಹತ್ರ ಪೂಜೆ ಮಾಡ್ಸೋಕೆ ಯಾರೋ ಒಬ್ರು ದೇವ್ರ ಪೂಜೆ ಮಾಡಕ್ ಬಂದಿದ್ದವರು, ನಾನು ಗಿಲ್ಲಿಗೆ ನಾನು ಕುಂಕುಮ ಇಕ್ಕಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವ್ರ ಆಸೆಯಿಂದ ಬಂದು ಪೂಜೆ ಮಾಡಿದ್ರು ಅಂತ ಅವ್ರ ಮನ್ಸೆಲ್ಲ ನೋಯ್ದಿರ್ತದೆ. ಹಂಗಾಗಿ ಗಿಲ್ಲಿ ಗೆಲ್ಲೇಬೇಕು. ನೀವೇ ನೋಡ್ತಾ ಇರೋದು ಫ್ಯಾನ್ಸ್ ಪೇಜ್. ಹೌದು, ಫ್ಯಾನ್ಸ್ ಪೇಜ್ ತುಂಬಾ ಇದೆ. ಈಗ ಅಲ್ಲಿ ನಾವು ಇಬ್ಬರೇ ಇದ್ದವರು ಮಾದೇಶ್ವರ ಬೆಡ್ತಾರಿ, ಒಂದು 2 ರಿಂದ 5 ಜನ ಇದ್ದೋ. ಅಲ್ಲಿ ನೋಡಿ 300 ಜನ ತುಂಬ್ಕೊಂಡ್ರು ಗಿಲ್ಲಿ ಕಡೆ. ಪೊಲೀಸರು ಇಬ್ರು ಸುಮ್ನೆ, ಅಪ್ಪ ಆಯ್ತು ನಿಮ್ದು ಎದುರುಗಡೆ ತಪ್ಪು, ಮಂಡ್ಯದವರ ಹೋಗಪ್ಪ ಅವ್ನು ಸೇರಿ ಹೊಂಟೋಗ್ಬಿಟ್ರು ಅವ್ರ ಮೇಲೆ. ಓಕೆ, ಈಗ 11 ಜನ ಮೇ ಬಿ ಸ್ಪರ್ಧಿಗಳಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಟಾಪ್ 5 ಸ್ಪರ್ಧಿಗಳು ಯಾರ್ಯಾರು ಇರಬಹುದು? ಫಸ್ಟ್ ಗಿಲ್ಲಿ, ಓಕೆ, ನೆಕ್ಸ್ಟ್ ಮಾಳು, ಓಕೆ, ರಕ್ಷಿತಾ, ಕಾವ್ಯ, ಇನ್ನೊಬ್ರು ಅಂದ್ರೆ ಮೋಸ್ಟ್ಲಿ ಇವ್ರು ಇರ್ಬೋದು, ಯಾರು? ಅಶ್ವಿನಿ. ಓಕೆ, ನಿಮ್ ಪ್ರಕಾರ ಯಾರಿರ್ಬಹುದು ಟಾಪ್ 5 ಸ್ಪರ್ಧಿಗಳು? ಗಿಲ್ಲಿ, ಓಕೆ, ಅದು ಬಿಟ್ರೆ ರಕ್ಷಿತಾ, ಅದು ಬಿಟ್ರೆ ಇಬ್ರೇನಾ? ಹೇಳಕ್ಕಾಗದು ಇಬ್ರೆ, ಬಟ್ ಫಸ್ಟ್ ಗಿಲ್ಲಿನೇ. ಗಿಲ್ಲಿನ್ ಬಿಟ್ಟು ಬೇರೆ ಆಪ್ಷನ್ ಹೇಳೋದೇ ಇಲ್ಲ, ಗಿಲ್ಲಿನೇ ಗೆಲ್ಬೇಕು ನಮ್ಗೆ. ನಮ್ ಪ್ರಕಾರ ಗಿಲ್ಲಿ ಅಣ್ಣನ್ ಬಿಟ್ಟು ನಾವ್ ಯಾರಿಗೂ ಇಲ್ಲ, ಫಸ್ಟ್ ಬರೋದು ಗಿಲ್ಲಿ ಅಣ್ಣನೇ, ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಹೇಳಕ್. ಹಂಗಾದ್ರೆ ಈ ಸಲ ಬಿಗ್ ಬಾಸ್ ಕಪ್ ಗಿಲ್ಲಿದೆ ಅಂತಾನೇನಾ? ಖಂಡಿತವಾಗೂ ಗಿಲ್ಲಿದೆ. 2012 ಸೀಸನ್ 12 ಬಿಗ್ ಬಾಸ್ ಕಪ್ಪ ಗಿಲ್ಲಿ ಅಂತ ಬರ್ದ್ಬಿಡಿ ಅಂತ ನಾನು ಹೇಳ್ತೀನಿ. ಓಕೆ.